ಗಾಯ್ಸ್, ನಾನು ನಿಮಗೆ ಈಗ ರೀಸೆಂಟ್ಲಿ 1 ಡೇ 2 ಡೇ ಬ್ಯಾಕು ಒಂದು ವೀಡಿಯೋ ಮಾಡಿದ್ದೆ ಆಯಿತಾ. ಯೂಟ್ಯೂಬಲ್ಲಿ ಅಪ್ಕಮಿಂಗ್ 5 ಯೂಟ್ಯೂಬ್ ಅಪ್ಡೇಟ್ಸ್ ಅಂತ ಅಂದ್ಬಿಟ್ಟು. ಸೊ 2023 ಏನೇನು ಅಪ್ಡೇಟ್ಸ್ಗಳು ಬರುತ್ತೆ ಅನ್ನೋದು ಡೇಟನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಆ ವೀಡಿಯೋ ಯಾರೆಲ್ಲ ನೋಡಿಲ್ಲ, ನೋಡಿ ಚಾನಲಲ್ಲಿದೆ. ಸೊ ಅದರಲ್ಲಿ ಹೇಳಿದೆ 5 ಅಪ್ಡೇಟ್ಸ್ಗಳು ಬರುತ್ತೆ ಅಂತ. ಅದರಲ್ಲಿ ಇವಾಗ ಒಂದು ಅಪ್ಡೇಟ್ ಬಂದಿದೆ ಆಯಿತಾ. ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಅದು ಯಾವುದಪ್ಪ ಅಪ್ಡೇಟ್ ಅಂತಂದರೆ ಆಡಿಯೋ ಟ್ರ್ಯಾಕ್ ಅಂತ ಅಂದ್ಬಿಟ್ಟು. ಈ ಅಪ್ಡೇಟಿಂದ ಗಾಯ್ಸ್ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ ಇಮ್ಯಾಜಿನೇ ಮಾಡ್ಕೊಬೇಡಿ, ಅಷ್ಟು ಹೆಲ್ಪ್ ಆಗುತ್ತೆ. ಅದೇನು ಅಪ್ಡೇಟು ಅಂತ ಇವಾಗ ಲೈವಾಗೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಓಕೆ, ಆನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಚಾನಲ್ಗೆ ಆ ಒಂದು ಅಪ್ಡೇಟ್ ಸಿಕ್ಕಿದೆ ಆಯಿತಾ. ಇದೇ ಅಪ್ಡೇಟು ನಿಮ್ಮೆಲ್ರಿಗೂ ಕೂಡ ಸಿಗುತ್ತೆ, ನನಗಿನ್ನೂ ಸಿಕ್ಕಿಲ್ಲ, ನನಗೂ ಸಿಗುತ್ತೆ ಇದು ಆಯಿತಾ. ನನಗೆ ಸಿಕ್ಕಿದಾಗ ನೀವು ನೋಡ್ಬೋದು ಏನು ಅಪ್ಡೇಟು, ಇವ್ರಿಗೆ ಏನು ಸಿಕ್ಕಿದೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಇವ್ರದ್ದೊಂದು ಇವ್ರ ಚಾನಲ್ ಓಪನ್ ಮಾಡ್ಕೊಳ್ತೀನಿ. ಇವ್ರದ್ದು ಯಾವುದಾದ್ರು ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಆಯಿತಾ. ಈ ವಿಡಿಯೋ ಪ್ಲೇ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ, ಒಂದು ನಿಮಿಷ. ಅಡ್ವರ್ಟೈಸ್ಮೆಂಟ್ ಆಯಿತಾ. ಸೊ ಈಗ ನಾನು ಸ್ಕಿಪ್ ಕೊಟ್ಟೆ, ಅಡ್ವರ್ಟೈಸ್ಮೆಂಟ್ ಓಕೆ. ಸೊ ಇವಾಗ ವೀಡಿಯೋ ಬರ್ತಾ ಇದೆಯಲ್ಲ. ಸೊ ಇಲ್ಲಿ ನಮಗೇನಂತಂದರೆ ಈ ಒಂದು ವೀಡಿಯೋ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಆಯಿತಾ. ಇವರು ವೀಡಿಯೋಸ್ಗಳನ್ನ ಮಾಡೋದು ಇಂಗ್ಲೀಷಲ್ಲಿ. ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ಳಿ. ನನಗೆ ಈ ಒಂದು ವೀಡಿಯೋ ನಂಗೆ ಅರ್ಥ ಆಗ್ತಾಯಿಲ್ಲ ಇಂಗ್ಲೀಷಲ್ಲಿ, ನನಗೆ ಹಿಂದಿ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ನೀವು ಏನು ಮಾಡೋಕ್ಕಾಗ್ತಿತ್ತು, ಇವರೇನಾದ್ರು ಸಬ್ಟೈಟಲ್ ಹಾಕಿದರೆ ಸಬ್ಟೈಟಲ್ ಆನ್ ಮಾಡಿಕೊಂಡು ನೋಡ್ಬೋದಿತ್ತು. ಸಬ್ಟೈಟಲ್ ಹಾಕಿಲ್ಲ ಅಂತಂದರೆ ಇವ್ರ ವೀಡಿಯೋ ನಾವು ನೋಡ್ತಾನೆ ಇರಲಿಲ್ಲ. ಯಾಕೆಂತಂದರೆ ನಂಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಅದಕ್ಕೋಸ್ಕರ. ಬಟ್ ಇವಾಗ ಯೂಟ್ಯೂಬರ್ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ ಗೈಸ್, ಆಡಿಯೋ ಟ್ರ್ಯಾಕ್ ಅಂತ. ಇದರಿಂದ ನೀವು ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡ್ಕೊಂಡು ನೋಡ್ಬೋದು. ಎಕ್ಸಾಂಪಲ್, ಇವರು ಇಂಗ್ಲೀಷಲ್ಲಿ ಮಾಡಿದರೆ ವಾಯ್ಸು ಆಯಿತಾ, ಅದನ್ನು ಹಿಂದಿಲಿ ನೀವು ಕೇಳ್ಬೋದು, ವಿತ್ ವೀಡಿಯೋ ಪ್ಲೇ ಆಗ್ತಾ ಇರುತ್ತೆ. ಓಕೆ, ಈಗಲೇ ಈ ವಿಡಿಯೋನ ಎಲ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಾನು ಇವಾಗ ತೋರಿಸ್ತೀನಿ ಆ ಫೀಚರ್ನ. ಸೊ ಅದನ್ನು ನೀವು ನೋಡಬೇಕು ಅಂತಂದರೆ ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಸೊ ಫಸ್ಟ್ ಇದನ್ನು ಇಂಗ್ಲೀಷಲ್ಲಿ ಇರೋದನ್ನ ನಾನು ಪ್ಲೇ ಮಾಡಿ ಕೇಳಿಸ್ಬಿಡ್ತೀನಿ ಒಂದು ಸ್ವಲ್ಪ. ಇಂಗ್ಲೀಷಲ್ಲಿ ಇದೆಲ್ಲ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಗೈಸ್, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರ್ತದೆ, ನೀವು ನೋಡ್ಬೋದು. ಪ್ಲೇ ಬ್ಯಾಕ್ ಸ್ಪೀಡ್ ಕೆಳಗಡೆ ಆಡಿಯೋ ಟ್ರ್ಯಾಕ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಯಾವ್ಯಾವ ಲ್ಯಾಂಗ್ವೇಜಸಲ್ಲಿ ಇದು ನಿಮಗೆ ಸಿಗುತ್ತೆ ವೀಡಿಯೋ ವಾಯ್ಸು ಅನ್ನೋದು ನಿಮಗೆ ತೋರಿಸ್ತದೆ ನೋಡಿ. ಫಸ್ಟ್ನೇದು ಬಂದು ಅರಬಿಕ್ ಡಬ್ಬಡು, ಅರಬಿಕಲ್ಲಿ ನೀವು ಕೇಳ್ಬೋದು. ಇಂಗ್ಲೀಷಲ್ಲಿ ಅಫ್ಕೋರ್ಸ್ ಕೇಳ್ತಾ ಇದ್ದೀರಾ, ಫ್ರೆಂಚಲ್ಲಿ ಕೇಳ್ಬೋದು, ಹಿಂದಿಯಲ್ಲಿ ಕೇಳ್ಬೋದು, ಇಂಡೋನೇಷ್ಯನಲ್ಲಿ ಕೇಳ್ಬೋದು, ಕೊರಿಯನ್ನಲ್ಲಿ ನೀವು ಕೇಳ್ಬೋದು, ಪೋರ್ಚುಗೀಸು, ರಷ್ಯನ್ನು, ಸ್ಪ್ಯಾನಿಷು, ತಾಯಿ, ತುರ್ಕಿಶು ಮತ್ತು ವಿಯಟ್ನಾಮ್ ಇದು ಯಾವುದಾದ್ರು ಗೊತ್ತಾಗಲಿಲ್ಲ. ಸೊ ಈ ಭಾಷೆಲೆಲ್ಲ ನೀವು ಕೇಳ್ಬೋದು. ಈಗ ನಾನು ಹಿಂದಿ ಕೊಟ್ಟರೆ ಹಿಂದಿಲಿ ಹೆಂಗೆ ಬರುತ್ತೆ ಕೇಳೋಣ ಬನ್ನಿ. ನೋಡಿದ್ರಲ್ಲ ಗೈಸ್ ಅಪ್ಡೇಟ್ ಹೆಂಗಿದೆ ಅಂತ. ಸೊ ನಾನು ವಿಡಿಯೋ ಮಾಡಿದ್ದೆ, ಸೊ ಫೈನಲಿ ಬಂದಿದೆ. ನಾನು ವಿಡಿಯೋ ಹಾಕಿದಾಗಲೇ ನೋಡಿರ್ತಾರೆ ಕೆಲವರು ಅಂತ ಅಂದ್ಕೊಳ್ತೀನಿ. ಸೊ ಈಗ ಇಲ್ಲಿ ನಾನು ಕನ್ನಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಆಯಿತಾ. ಕನ್ನಡ ಯಾವಾಗ ಆ್ಯಡ್ ಮಾಡ್ತಾರೆ ನೋಡೋಣ. ಸೊ ಕನ್ನಡ ಆ್ಯಡ್ ಮಾಡಿತ್ತು ನಿಮ್ಗೆ ಏನಾದ್ರು ತೋರಿಸ್ತಾ ಇತ್ತು ಅಂತಂದರೆ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಕನ್ನಡ ಬರಬೇಕಿಲ್ಲಿ. ಓಕೆ, ಸೊ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್. ಈಗ ಬಂದಿರೋದು ಇನ್ನೂ 4 ಇದೆ. ಆ 4 ಸರಿಯಾಗಿದ್ದಾವೆ ಅಪ್ಡೇಟ್ಸ್ಗಳು. ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ನೋಡಿ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಲವ್ ಯು ಆಲ್.